ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಇವತ್ತು ಕಾಂಗ್ರೆಸ್ ಅಲ್ಲಿ ಎರಡು ರೀತಿಯಾಗಿ ಬೆಂಕಿ ಬಿದ್ದು ಬಿಟ್ಟಿದೆ. ಒಂದು ಪಕ್ಷದ ನಾಯಕ ಸತ್ಯವನ್ನ ಮಾತನಾಡಿ ಬೆಂಕಿ ಬಿದ್ದಿದ್ರೆ, ಇನ್ನೊಂದು ಕಡೆ ಪಕ್ಷದ ಯುವ ನಾಯಕನೇ ದೇಶದ್ರೋಹ ಕೆಲಸವನ್ನ ಮಾಡಿ ಬೆಂಕಿ ಬಿದ್ದಿರುವಂಥದ್ದು. ಹಾಗಾದ್ರೆ ಏನು, ಯಾರು, ಎತ್ತ ಎಲ್ಲವನ್ನ ಇವತ್ತಿನ ಈ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಶಶಿ ತರೂರ್, ಎಸ್, ಶಶಿ ತರೂರ್ ಅವರು ಮತ್ತೆ ಕಾಂಗ್ರೆಸ್ ಅಲ್ಲಿ ಬೆಂಕಿಯನ್ನು ಹಾಕಿಬಿಟ್ಟಿದ್ದಾರೆ. ಈ ಬಾರಿಯ ಕಾರಣ ಏನು ಅಂತ ಕೇಳಿದ್ರೆ ನರೇಂದ್ರ ಮೋದಿಜಿ. ಎಸ್, ಇತ್ತೀಚೆಗೆ ಅಷ್ಟೇ ಎಲ್ ಕೆ ಅಡ್ವಾಣಿಜಿ ಅವರ 98ನೇ ಹುಟ್ಟುಹಬ್ಬಕ್ಕೆ ಅವರ ಜೊತೆಗಿರುವಂತಹ ಒಂದು ಫೋಟೋವನ್ನ ಹಾಕಿ ಬಹಳ ಚಂದದಲ್ಲಿ ಅವರ ಕುರಿತು 4 ಒಳ್ಳೆಯ ಮಾತುಗಳನ್ನು ಬರೆದು ಟ್ವೀಟ್ ಮಾಡಿದ್ರು. ಅದಕ್ಕೆ ಕಾಂಗ್ರೆಸ್ ಅವರ ವಿರುದ್ಧ ಒಂಥರ ಫತ್ವಾನೇ ಹೊರಡಿಸ್ಬಿಟ್ಟಿತ್ತು. ಸಂಜಯ್ ಹೆಗ್ಡೆ ಅವರ ವಿರುದ್ಧ ಸಿಡಿದು ನಿಂತರು. ಆದ್ರೆ ಅದಕ್ಕೂ ಕೂಡ ಶಶಿ ತರೂರ್ ಅವರು ನೆಹರು ಆಗಿರಬಹುದು, ಇಂದಿರಾ ಗಾಂಧಿ ಅವರಾಗಿರಬಹುದು, ಅವರನ್ನ ಹೋಲಿಕೆ ಮಾಡಿಯೇ ಸರಿಯಾಗಿ ತಿರುಗೇಟನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಒಂದು ರೀತಿಯಲ್ಲಿ ಗಾಂಧಿ ಕುಟುಂಬವೇ ಅವರನ್ನ ದೂಷಿಸುವಂತಹ ಮಟ್ಟಕ್ಕೆ ಆ ವಿಚಾರ ಹೋಗಿ ನಿಲ್ತು. ಈಗ ಅದರಿಂದ ಸುಧಾರಿಸ್ಕೊಳ್ತಾ ಇದ್ದಷ್ಟೊತ್ತಿಗೆ ಮತ್ತೊಮ್ಮೆ ಶಶಿ ತರೂರ್ ಅವರು ಮೋದಿಜಿಯವರ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಅದು ಇನ್ನೂ ದೊಡ್ಡ ಸುದ್ದಿ ಆಗ್ತಾ ಇದೆ. ವೀಕ್ಷಕರೇ, ದೆಹಲಿಯಲ್ಲಿ ನಡೆದಂತಹ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ತಮಗೆ ಜ್ವರ ಇದ್ದರೂ ಕೂಡ ಶಶಿ ತರೂರ್ ಅವರು ಹಾಜರಾಗ್ತಾರೆ. ಅದಾದ ನಂತರ ಟ್ವೀಟ್ ಕೂಡ ಮಾಡ್ತಾರೆ. ನಾನು ನಿನ್ನೆ ರಾತ್ರಿ ಇಂಡಿಯನ್ ಎಕ್ಸ್‌ಪ್ರೆಸ್ನ ಆಹ್ವಾನದ ಮೇರೆಗೆ ಪ್ರಧಾನಿ ಮೋದಿಜಿ ಅವರ ರಾಮನಾಥ ಗೋಯಾಂಕ ಉಪನ್ಯಾಸದಲ್ಲಿ ಭಾಗವಹಿಸಿದ್ದೆ. ಅಲ್ಲಿ ಉಪಸ್ಥಿತನಾಗಿದ್ದಕ್ಕೆ ಬಹಳ ಸಂತೋಷ ಇದೆ ಅಂತ ಬರ್ಕೊಳ್ತಾರೆ. ಇಂಡಿಯಾ ಇನ್ನು ಎಮರ್ಜಿಂಗ್ ಮಾರ್ಕೆಟ್ ಅಲ್ಲ, ಎಮರ್ಜಿಂಗ್ ಮಾಡೆಲ್ ಅಂತ ಮೋದಿಜಿ ಹೇಳಿದಂತಹ ಮೆಸೇಜ್ ಅನ್ನು ಕೂಡ ತರೂರ್ ಅವರು ಹೈಲೈಟ್ ಮಾಡಿ, ಅಂದ್ರೆ ಒಟ್ಟಾರೆಯಾಗಿ ನರೇಂದ್ರ ಮೋದಿಜಿ ಅವರನ್ನ ಭರ್ಜರಿಯಾಗಿ ಪ್ರಶಂಸಿಸಿ ಅವರನ್ನ ಹೊಗಳಿ ಟ್ವೀಟ್ ಏನೋ ಮಾಡ್ತಾರೆ. ಆದರೆ ಕಾಂಗ್ರೆಸ್ಸಿಗೆ ಇದನ್ನು ಸಹಿಸ್ಕೊಳ್ಳೋದಕ್ಕೆ ಆಗ್ಬೇಕಲ್ವಾ? ಆಗ್ತಿಲ್ಲ. ಒಬ್ರಾದ ಮೇಲೆ ಒಬ್ರು ಉರ್ಕೊಳ್ತಾ ಇದ್ದಾರೆ. ಸುಪ್ರಿಯಾ ಶ್ರೀನಾಥ್ ಅವರು ಕೂಡ ಬಂದು ಅದಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ರು. ಅವ್ರು ಅದು ಯಾಕೆ ಮೆಚ್ಕೊಂಡ್ರೋ ನನಗೆ ಗೊತ್ತಿಲ್ಲ, ಅದರಲ್ಲಿ ಅಂಥದ್ದು ಏನು ಇರಲಿಲ್ಲ, ಯಾಕೆ ಇವ್ರಿಗೆ ಇಷ್ಟ ಆಯಿತು ಗೊತ್ತಿಲ್ಲ ಅಂತ. ಕಾಂಗ್ರೆಸ್ ಹೈಕಮಾಂಡ್ಗೆ ಶಶಿ ತರೂರ್ ಅವರ ಈ ನಡೆ ಒಂದು ಚೂರು ಇಷ್ಟ ಆಗಿಲ್ಲ. ಯಾಕಂದ್ರೆ ಇದೇನು ಮೊದಲನೇ ಬಾರಿ ಅಲ್ಲ ಶಶಿ ತರೂರ್ ಅವರು ಮೋದಿಜಿಯವರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಹಿಂದೆ ಬಹಳಷ್ಟು ಬಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಆಪರೇಷನ್ ಸಿಂಧೂರದ ನಂತರ ಕೂಡ ಅವರು ಇಂಥ ಒಳ್ಳೆ ಮಾತುಗಳನ್ನು ಆಡಿದ್ರು. ಅದಾದ ನಂತರ ಪಕ್ಷದ ಒಳಗಿರುವಂತಹ ಡೈನಾಸ್ಟಿ ಪಾಲಿಟಿಕ್ಸ್ ಅಂದ್ರೆ ವಂಶ ಪಾರಂಪರ್ಯ ರಾಜಕೀಯದ ವಿರುದ್ಧ ಕೂಡ ಇದೇ ಶಶಿ ತರೂರ್ ಅವರು ಮಾತನಾಡಿದ್ರು. ವೀಕ್ಷಕರಿಗೆ ಇನ್ನೊಂದು ಕಡೆ ನೋಡಿದ್ರೆ ಮೋದಿಜಿ ಅವರ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಜ್ವರ ಇದ್ರೂ ಕೂಡ ಭಾಗಿಯಾಗಿದ್ದಂತಹ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರು 12 ರಾಜ್ಯಗಳಲ್ಲಿ ನಡೀತಾ ಇರುವಂತಹ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ದಟ್ ಈಸ್ SIR ಪರಿಶೀಲನಾ ಸಭೆಗೆ ಗೈರಾಗ್ತಾರೆ. ಒಂದು ಕಡೆ ಮೋದಿಜಿ ಅವರ ಪರವಾಗಿ ಮಾತಾಡ್ತಾರೆ, ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಡೆ ನೋಡಿದ್ರೆ ತನ್ನದೇ ಪಕ್ಷದ ಸಭೆಗೆ ಗೈರಾಗ್ತಾರೆ. ಒಂದು ಕಡೆ ಡೈನಾಸ್ಟಿ ಪಾಲಿಟಿಕ್ಸ್ ವಿರುದ್ಧನೇ ಸ್ಟ್ಯಾಂಡ್ ಅನ್ನು ತಗೊಳ್ತಾರೆ, ಅದರ ವಿರುದ್ಧ ಸಿಡಿದೇಳ್ತಾರೆ. ಇನ್ನೊಂದು ಕಡೆ ಅವರ ಬಗ್ಗೆ ಹರಿದಾಡ್ತಾ ಇರುವಂತಹ ಒಂದಷ್ಟು ರೂಮರ್ಸ್ ಆಗಿರಬಹುದು, ಮೋದಿಜಿ ಬಗ್ಗೆ ಅವರು ವ್ಯಕ್ತಪಡಿಸ್ತಾ ಇರುವಂತಹ ಮೆಚ್ಚುಗೆಗಳಾಗಿರಬಹುದು. ಇವೆಲ್ಲವೂ ಸೇರಿ ದೆಹಲಿ ರಾಜಕೀಯದಲ್ಲಿ ಒಂದಷ್ಟು ಹೊಸ ಪ್ರಶ್ನೆಗಳಂತೂ ಮೂಡ್ತಾ ಇವೆ. ತರೂರ್ ಕಾಂಗ್ರೆಸ್ನಲ್ಲೇ ಉಳಿತಾರಾ, ಉಳಿಬೇಕಾ, ಪಾರ್ಟಿಯೊಳಗೆ ಅವರ ಭವಿಷ್ಯ ಏನು? ಅಂದ್ರೆ ಪಕ್ಷದ ಇಷ್ಟಕ್ಕೆ ವಿರುದ್ಧವಾಗಿ ಅವರು ನಡೀತಾ ಇದ್ದಾರೆ, ಹಾಗಾಗಿ ಅವರನ್ನು ಹೊರಗೆ ಹಾಕಿ ಬಿಡ್ತಾರಾ ಗೊತ್ತಿಲ್ಲ. ಯಾಕಂದ್ರೆ ಇವೆಲ್ಲದರಿಂದಾಗಿ ಪಕ್ಷಕ್ಕೆ ಮಾತ್ರ ಬಹಳ ಮುಜುಗರ ಅಂತೂ ಆಗ್ತಾ ಇದೆ. ಯಾರಿಗೆ? ಕಾಂಗ್ರೆಸ್ ಪಕ್ಷಕ್ಕೆ. ಹಾಗಾಗಿ ಕಾಂಗ್ರೆಸ್ ಏನಾದ್ರೂ ದಿಟ್ಟ ಕ್ರಮವನ್ನ ಕೈಗೊಳ್ಳುತ್ತಾ? ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ಏನ್ ಹೇಳುತ್ತೆ? ಕ್ರಮ ಕೈಗೊಳ್ಳಲು ಬಹುದು, ಆದ್ರೆ ಸದ್ಯಕ್ಕೆ ಏನು ಮಾಡೋ ಹಾಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಕೇರಳದಲ್ಲಿ ತರೂರ್ ಅವರು ಒಬ್ಬ ಜನಪ್ರಿಯ ನಾಯಕ. ಈಗ ನೋಡಿದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಪ್ರಚಾರ ಬೇರೆಯಲ್ಲಿ ನಡೀತಾ ಇದೆ. ಮುಂದಿನ ವರ್ಷ ವಿಧಾನಸಭಾ ಚುನಾವಣೆ ಕೂಡ ನಡೆಯೋದಿದೆ. ಹಾಗಾಗಿ ಈಗ ಅವರ ವಿರುದ್ಧ ಕ್ರಮವನ್ನ ಕೈಗೊಂಡರೆ ರಾಜಕೀಯ ಬಿಕ್ಕಟ್ಟು ಎದುರಾಗಬಹುದು ಅನ್ನುವಂಥದ್ದು ಗಾಂಧಿ ಕುಟುಂಬದ ಲೆಕ್ಕಾಚಾರ ಆಗಿರೋದ್ರಿಂದ ಸದ್ಯಕ್ಕೆ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ದಿಟ್ಟ ಕ್ರಮವನ್ನ ಕೈಗೊಳ್ಳಲ್ಲ ಅಂತ ಹೇಳೋದಕ್ಕೂ ಆಗಲ್ಲ. ವೀಕ್ಷಕರ, ಈ ವಿಚಾರ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ
ಭಾರತ ಪಾಕಿಸ್ತಾನ ನಡುವೆ ನಡೆದಂತಹ ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ಅಮೆರಿಕದ ಒಂದು ಹೊಸ ವರದಿ ಒಂದು ಸ್ಫೋಟಕ ಸತ್ಯವನ್ನ ಹೊರಹಾಕಿದೆ. ಏನು ಈ ಚೈನಾ ಏನಿದೆಯಲ್ವಾ, ಆಪರೇಷನ್ ಸಿಂಧೂರದ ಸಮಯದಲ್ಲಿ ಈ ಫ್ರೆಂಚ್ ರಫೇಲ್ ಜೆಟ್ಗಳ ಮಾರಾಟವನ್ನ ಅಡ್ಡಿಪಡಿಸೋದಕ್ಕೆ ಅಂತ, ಅದೇ ರೀತಿ ತನ್ನ J-35 ಫೈಟರ್ ಜೆಟ್ಗಳನ್ನ ಪ್ರಚಾರ ಮಾಡೋದಕ್ಕೆ, ಪ್ಲಸ್ ಮಾಡಿಕೊಳ್ಳೋದಕ್ಕೆ ಒಂದು ದೊಡ್ಡ ಮಟ್ಟದ ಡಿಸ್ಇನ್ಫಾರ್ಮೇಶನ್ ಕ್ಯಾಂಪೇನ್ ಅನ್ನು ನಡೆಸಿತ್ತಂತೆ. ಭಾರತದ ವಿರುದ್ಧ ಡಿಸ್ಇನ್ಫಾರ್ಮೇಶನ್ ವಾರ್ ಅನ್ನು ನಡೆಸಿತ್ತು. ಅದಕ್ಕೋಸ್ಕರ ನಕಲಿ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಬಳಸಿಕೊಂಡು ಅದರಲ್ಲಿ AI ಬಳಸಿ ಸೃಷ್ಟಿ ಮಾಡಿದಂತಹ ನಕಲಿ ರಫೇಲ್ ಅವಶೇಷಗಳ ಫೋಟೋವನ್ನ ಬಳಸಿಕೊಂಡು ಭಾರತದ ವಿರುದ್ಧನೇ ಯಾರು ಚೈನಾ ಸುಳ್ಳಿನ ಯುದ್ಧವನ್ನ ಮಾಡಿತ್ತು. ಬಹುಶಃ ನಿಮಗೆ ನೆನಪಿರಬಹುದು, ಭಾರತದ ರಫೇಲ್ಗಳು ಹಂಗಾಗಿವೆ ಹಿಂಗಾಗಿವೆ ನೋಡಿ, ಆ ಫೋಟೋ ಈ ಫೋಟೋ ಅಂತ ಸುಳ್ಳು ಸುದ್ದಿಗಳು ಬೆಳಗಾದ್ರೆ ಹರಿದಾಡ್ತಾನೆ ಇದ್ವು. ನೆನಪಿದ್ಯಾ? ಈಗ ಅದರ ಸತ್ಯ ಏನನ್ನುವಂಥದ್ದು ಹೊರಗೆ ಬಂದಿದೆ. ಅದರ ಹಿಂದೆ ಇದ್ದಂಥದ್ದು ಇದೇ ಚೈನಾ. ಆ ಕಡೆ ಭಾರತ ಪಾಕಿಸ್ತಾನ ಯುದ್ಧವನ್ನ ಮಾಡ್ತಾ ಇದ್ರೆ, ಈ ಕಡೆ ಚೈನಾ ಈ ರೀತಿಯಾಗಿ ಯುದ್ಧವನ್ನ ಮಾಡ್ತಾ ಇತ್ತು ಭಾರತದ ವಿರುದ್ಧ. ಅದರಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಚೈನಾ ಏನು ಸುಳ್ಳಿನ ಯುದ್ಧವನ್ನ ಮಾಡ್ತು, ಆದ್ರೆ ಚೈನಾದ ಈ ಸುಳ್ಳನ್ನ ನಮ್ಮ ಭಾರತದ ಒಳಗೆ ಬಹಳ ಅದ್ಭುತವಾಗಿ ಹರಡಿದ್ದು ಯಾರು, ಯಶಸ್ವಿ ಮಾಡಿದ್ದು ಯಾರು? ಬಂದು ಭಾರತದ ಎಷ್ಟು ಜೆಟ್ಗಳು ಬಿದ್ದು ಹೋಗಿವೆ ಹೇಳಿ, ನಂಬರ್ ಕೊಡಿ. ಭಾರತ ಎಷ್ಟು ಜೆಟ್ಗಳನ್ನ ಕಳ್ಕೊಂಡಿದೆ ಅಂತ ಪದೇ ಭಾರತದಲ್ಲಿ ಕೇಳ್ತಾ ಇದ್ದಂಥವ್ರು ಯಾರು? ಆ ಮೂಲಕ ಚೈನಾದ ಆ ಯುದ್ಧಕ್ಕೆ, ಅವರ ನಾಟಕಕ್ಕೆ ಜೊತೆ ಆದಂಥವ್ರು ಯಾರು? ಗೊತ್ತು ಬಿಡಿ ನಿಮಗೆಲ್ರಿಗೂ, ನಮ್ಮ ದೇಶದ ವಿರೋಧ ಪಕ್ಷದ ನಾಯಕ. ಅಲ್ಲಿ ಯುದ್ಧ ನಡೀತಾ ಇದ್ದಾಗ ಮಧ್ಯ ಬಂದು ಅನಾವಶ್ಯಕವಾಗಿ ನಮ್ಮ ಜೆಟ್ಗಳ ನಂಬರ್ಸ್ ಅನ್ನ ಕೇಳ್ತಾ ಇದ್ದಂಥವ್ರು ಇವರೇ. ಇಂಡಿಯನ್ ಏರ್ ಫೋರ್ಸ್ ಎಲ್ಲ ಸುರಕ್ಷಿತವಾಗಿದೆ ಅಂತ ಸ್ಪಷ್ಟಪಡಿಸಿದ ನಂತರವೂ ಕೂಡ ಒಂದಷ್ಟು ನ್ಯಾಷನಲ್ ಸೆಕ್ಯೂರಿಟಿ ವಿಚಾರದಲ್ಲಿ ಮಾಹಿತಿಯನ್ನು ಬಹಿರಂಗಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ ಮೇಲೂ ಕೂಡ ಮತ್ತೆ ಪ್ರಶ್ನೆಯನ್ನ ಕೇಳಿ ಸುಳ್ಳು ಸುದ್ದಿಯನ್ನ ಹರಡೋ ಹಾಗೆ ಮಾಡಿ, ವಿಮಾನ ನಷ್ಟಗಳ ಗಾಳಿ ಸುದ್ದಿ ಹರಡೋ ಮೂಲಕ ಆ ಪ್ರಯತ್ನವನ್ನ ಬಹಳ ಯಶಸ್ವಿಯಾಗಿ ಮಾಡಿದ್ದು ನಮ್ಮ ದೇಶದಲ್ಲಿ ಅಧಪತನದಲ್ಲಿರುವಂತಹ ಇದೇ ಪಕ್ಷ ಮತ್ತು ಈ ಪಕ್ಷದ ಯುವ ನಾಯಕ. ಯಾರು ಮಾತಾಡ್ತಾರೆ ಇದ್ರ ಬಗ್ಗೆ? ಈಗ ಇದರ ಹಿಂದೆ ಚೈನಾ ಕೈವಾಡ ಇತ್ತು ಅಂತ ಗೊತ್ತಾದ ಮೇಲೆ ನಮಗೆ ಬರ್ತಾ ಇರುವಂತಹ ಪ್ರಶ್ನೆ, ಆಪರೇಷನ್ ಸಿಂಧೂರದ ಸಮಯದಲ್ಲಿ ದೇಶ ಒಗ್ಗಟ್ಟಾಗಿ ನಿಂತಿರಬೇಕಾದಂತಹ ಆ ಸಮಯದಲ್ಲಿ ವಿದೇಶಿ ಮಹಿಳೆ ಈ ಪುತ್ರ ಭಾರತದ ವಾಯುಪಡೆಗೆ ಧಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡಿದ್ದು ಯಾಕೆ? ಭಾರತೀಯ ಸೇನೆಯನ್ನ ಅವಮಾನಿಸಿದ್ದು ಯಾಕೆ? ಭಾರತೀಯ ಸೇನೆಯನ್ನ ಅನುಮಾನಿಸಿದ್ದು ಯಾಕೆ? ಆಪರೇಷನ್ ಸಿಂಧೂರದ ಸಮಯದಲ್ಲಿ ದೇಶ ಒಗ್ಗಟ್ಟಾಗಿ ನಿಂತಿರಬೇಕಾದಂತಹ ಆ ಸಮಯದಲ್ಲಿ ದೇಶವನ್ನ ಗೊಂದಲಕ್ಕೆ ತಳ್ಳಿ ಜನರ ನಂಬಿಕೆ ಜೊತೆಗೆ ಆಟವನ್ನ ಮಾಡಿ ಅವರ ದಿಕ್ಕನ್ನ ತಪ್ಪಿಸಿ ಗಲಾಟೆಯನ್ನು ಎಬ್ಬಿಸೋದಕ್ಕೆ ಬಯಸಿದ್ದು ಯಾಕೆ? ಚೈನಾದ ಜೊತೆಗೆ ಕೈಯನ್ನ ಜೋಡಿಸಿದ್ದು ಯಾಕೆ? ಹಾಗಾದ್ರೆ ನಿಮ್ಮಗಳ ಉದ್ದೇಶ ಏನು? ಭಾರತ ಪಾಕಿಸ್ತಾನ ಯುದ್ಧ ನಡೀತಾ ಇದ್ರೆ ಚೈನಾದ ಜೊತೆಗೆ ಕೈಯನ್ನ ಜೋಡಿಸ್ತೀರಾ ಅಂತಂದ್ರೆ ಏನಿದ್ರ ಅರ್ಥ? ನಕಲಿ ನರೇಟಿವ್ ಚೈನಾದಾಗಿರಬಹುದು, ಆದ್ರೆ ಅದನ್ನ ಭಾರತದೊಳಗೆ ಯಶಸ್ವಿಯಾಗಿಸಿದ್ದು ಇದೇ ವಿದೇಶಿ ಮಹಿಳೆ ಈ ಪುತ್ರ. ಕೇಳ್ತೀವಿ ಉದ್ದೇಶ ಏನು ಅಂತ. ಏನು? ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಕುಂತಲ್ಲಿ ಹೇಳ್ತಿದ್ರಲ್ವಾ ನರೇಂದರ್ ಸರೆಂಡರ್ ಅಂತ. ಅದನ್ನ ಹೇಳ್ತಾ ಇದ್ದಂತ ಇದೇ ಯುವ ನಾಯಕ ಇವತ್ತು ನಮಗೆ ಹೇಳಬೇಕು, ಯಾರು ಯಾರಿಗೆ ಯಾವ ರೀತಿ ಎಲ್ಲಿ ಹೇಗೆ ಸರೆಂಡರ್ ಆಗಿದ್ರು, ಈಗಲೂ ಹೇಗೆ ಸರೆಂಡರ್ ಆಗಿದ್ದಾರೆ ಅಂತ. ಅಲ್ಲ ಬಿಡಿ, ದೇಶದ ಜನತೆಗೆ ಅರ್ಥ ಆಗುತ್ತೆ, ಎಲ್ಲ ಅರ್ಥ ಆಗುತ್ತೆ. ಪದೇ ನಮ್ಮ ಸೇನೆಯನ್ನ ಪ್ರಶ್ನೆ ಮಾಡಿ ಚೈನಾಗೆ ಆಗಿರಬಹುದು ಅಥವಾ ಪಾಕಿಸ್ತಾನಕ್ಕೆ ಆಗಿರಬಹುದು, ನಮ್ಮ ಶತ್ರು ದೇಶಗಳಿಗೆ ಆಗಿರಬಹುದು, ಸಪೋರ್ಟ್ ಮಾಡಿದ್ದು ಅಥವಾ ಸಪೋರ್ಟ್ ಮಾಡ್ತಾ ಇರೋದು ಅದು ಸರೆಂಡರ ಅಥವಾ ದೇಶದ ವಿಚಾರ ಅಂತ ಬಂದಾಗ ನುಗ್ಗಿ ಹೊಡಿತಾರಲ್ವಾ ಅದು ಸರೆಂಡರ ಅಂತ.
ದೇಶದ ಜನತೆಗೆ ಎಲ್ಲ ಅರ್ಥ ಆಗತ್ತೆ. ವೀಕ್ಷಕರೇ, ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.